Hi, welcome to Siri the Creative Threads. 610 ಥ್ರೆಡ್ ತೊಗೊಂಡು ನಾಟ್ ಹಾಕ್ಕೊಂಡು ರೆಡಿ ಇದೆ. 10 ನಂಬರ್ ನೀಡಲ್. ಇವಾಗ ಕ್ಲಾತಿಗೆ ಫಸ್ಟು 1 or 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಕ್ಲಾತ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ ತಂದು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಕ್ ಆಗಿಂದ ಪಕ್ಕದಲ್ಲೇ ಇನ್ನೊಂದು ಲಾಕು. ಲಾಕ್ ಆಗಿಂದ 3 ಚೈನ್ 1 2 3 ಚೈನ್ ಹಾಕಿ ಕ್ಲಾತಿಗೆ ಎಲ್ಲಿ ಬರುತ್ತಲ್ಲೇ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಫಸ್ಟ್ ಸ್ಟೆಪ್ ಫುಲ್ ಸಾರಿ 3 ಚೈನ್ ಲಾಕ್ 3 ಚೈನ್ ಲಾಕ್. ಇದೇ ಥರ ಫುಲ್ ಸಾರಿನ ಕಂಪ್ಲೀಟ್ ಮಾಡ್ಕೋಬೇಕು. 3 ಚೈನ್ ಹಾಕಿ ಕ್ಲಾತಿಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿ. ತ್ರೀ ಚೈನ್ ಲಾಕ್ ಫುಲ್ ಸಾರಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ಕಂಪ್ಲೀಟ್ ಆಗಿಂದ ನಾವು ದಾರ ಏನು ಕಟ್ ಮಾಡ್ಕೊಳ್ಳೋದು ಬೇಡ, ಇದೇ ಥ್ರೆಡ್ಡು ಕಂಟಿನ್ಯೂ ಮಾಡಬೇಕು. ಸೊ ಸಾರಿನ ಉಲ್ಟಾ ಇಟ್ಕೋಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಹಾಕ್ಬೇಕಾದ್ರೆ ಉಲ್ಟಾ ಸೈಡು ಸಾರಿನ ಟರ್ನ್ ಮಾಡಿಕೊಂಡು ರಾಂಗ್ ಸೈಡು ನಮ್ಮ ಸೈಡ್ ಫೇಸ್ ಮಾಡಿರಬೇಕು ಮೇಲೆ. ಇವಾಗ ನೆಕ್ಸ್ಟ್ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶ 1 ಟೈಮ್ 2 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮಾಡಿಕೊಂಡು 1 2 3 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ ನೆಕ್ಸ್ಟ್ ಬರೋ ಚೈನ್ 3 ಚೈನ್ ಇರುತ್ತಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸೇಮ್ 2 ಟೈಮ್ ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಮಾಡಿಕೊಂಡು 8 ಚೈನ್ ಹಾಕ್ಕೋಬೇಕು. 8 ಚೈನಾಗಿಂದ 8 ಚೈನಾಗಿಂದ ನೋಡಿ 3 ಚೈನ್ 1 2 ಗ್ಯಾಪ್ ಬಿಡಬೇಕು. 2 ಗ್ಯಾಪ್ ಬಿಟ್ಟು ನೆಕ್ಸ್ಟ್ 3 ಚೈನಿಗೆ ಇದು ಸಿಂಗಲ್ ಕ್ರೋಶ ಮಾಡ್ಕೊ. ಸಿಂಗಲ್ ಕ್ರೋಶದಿಂದ ಇವಾಗ ಸೀರೆ ಮತ್ತೆ ಟರ್ನ್ ಮಾಡ್ಕೋಬೇಕು. ಇವಾಗ ರೈಟ್ ಸೈಡು ನಮ್ಮ ಸೈಡ್ ಫೇಸ್ ಆಗಿರುತ್ತೆ. ಸೀದಾ ಇದೆ ಇವಾಗ ಸೀರೆ. 8 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊತ ಹೋಗ್ಬೇಕು. ಟೋಟಲ್ 8 or 9 ಸಿಂಗಲ್ ಕ್ರೋಶ ಮಾಡಬೇಕು. ನಾನಿಲ್ಲಿ 9 ಡಬಲ್ ಕ್ರೋಶ ಮಾಡಿದ್ದೀನಿ, ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಡಬಲ್ ಕ್ರೋಶದಿಂದ ಮತ್ತೆ ಟರ್ನ್ ಮಾಡ್ಕೋಬೇಕು ಸೀರೆನ. ಸೀರೆ ರಾಂಗ್ ಸೈಡ್ ಇವಾಗ. ಮತ್ತು 2 ಚೈನ್ ಹಾಕಿ
ಮಿಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಿ ಪಕ್ಕಕ್ಕೆ ಸಿಂಗಲ್ ಕ್ರೋಶೆ ಇರುತ್ತೆ ನೋಡಿ, ಅದರೊಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡಬೇಕು. ಟೋಟಲ್ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡಬೇಕು. ಒಂದು ಸತಿ ಆಗಿದೆ, ಇವಾಗ ಸೆಕೆಂಡ್ ಟೈಮ್. ಥರ್ಡ್ ಟೈಮ್ ಒಂದೊಂದು ಸಿಂಗಲ್ ಕ್ರೋಶೆಗೂ ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ 3 ಟೈಮ್ಸ್. ನೆಕ್ಸ್ಟು ಮತ್ತೆ 8 ಚೈನ್ ಹಾಕಬೇಕು. 1 2 8 ಚೈನ್ ಹಾಕಿ ನಾವೇನು 3 ಚೈನ್ ಒಳಗಡೆ ಹಾಕಿದ್ವಲ್ಲ ಅದೇ ಚೈನ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಟರ್ನ್ ಮಾಡ್ಕೋಬೇಕು ಕ್ಲಾತ್. ಈ 8 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಬೇಕಾದ್ರೆ ಸಾರಿನ ಟರ್ನ್ ಮಾಡ್ಕೊಳ್ಳಿ. ಸೀದಾ ಸೈಡ್ ಇರಬೇಕು. ಇವಾಗ ಫುಲ್ ಫುಲ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ 8 or 9. ಸೀರೆನ ಟರ್ನ್ ಮಾಡ್ಕೊಳ್ಳೋದಿರುತ್ತೆ, ನೋಡಿ ಎಲ್ಲೆಲ್ಲಿ ಟರ್ನ್ ಮಾಡ್ಕೋಬೇಕು ಮಾಡಿ ವರ್ಕ್ ಮಾಡ್ಕೊಳ್ಳಿ. 9 ಟೈಮ್ಸ್ ಡಬಲ್ ಕ್ರೋಶಾಗಿಂದ ಮತ್ತೆ ಸೀರೆನ ಟರ್ನ್ ಮಾಡ್ಕೋಬೇಕು. ಇವಾಗ ರಾಂಗ್ ಸೈಡ್ ಇದೆ ಸೀರೆ. 2 ಟೈಮ್ಸ್ ಚೈನ್, ನಿಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ಳೋದು, ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ಡಬಲ್ ಕ್ರೋಶೆ ಮಾಡಬೇಕು. 3 ಟೈಮ್ಸ್ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆಗಿಂದ ಮತ್ತೆ 8 ಚೈನ್, 1 2 3 4 5 6 7 8 ಡಬಲ್ ಕ್ರೋಶೆ ಆಗಿಂದ 3 ಚೈನ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಟೋಟಲ್ 5 ಟೈಮ್ಸ್ ಹಾಕಬೇಕು ಆ 3 ಚೈನ್ ಒಳಗಡೆ. ಮತ್ತು ಕ್ಲಾತ್ ಟರ್ನ್ ಮಾಡ್ಕೊಂಡು ನೋಡಿ, ಇವಾಗ ಸೀದಾ ಸೈಡ್ ಇದೆ ಸೀರೆ. 8 ಚೈನ್ ಇದೆಯಲ್ಲ ಅದರಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕು. ಟೋಟಲ್ 8 ಚೈನ್ಸ್ ಆಗಬೇಕು ಆ 3 ಚೈನ್ ಒಳಗಡೆ. 5 ಆಗೋಣ. ಇವಾಗ ನೋಡಿ ಮತ್ತೆ 3 ಚೈನ್ 2 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಬರೋ 3 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಟೈಮ್ ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್, 4 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಆರ್ ಸಿಂಗಲ್ ಕ್ರೋಶೆ ಎರಡು ಒಂದೇ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಪೆಟಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 3 ಚೈನ 2 ಗ್ಯಾಪ್ ಬಿಡಬೇಕು. ಎಂಡ್ ಮಾಡಬೇಕಾದ್ರೂ 3 ಚೈನ್ನ 2 ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 8 ಚೈನ್
ಹಾಕ್ಕೊಳ್ಳಿ. ಏಟ್ ಚೈನ್ ಹಾಕಿ ನೋಡಿ ಇಲ್ಲಿ 3 ಚೈನ 2 ಗ್ಯಾಪ್ ಬಿಟ್ಟಿನಿ. 1 2 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಬರೋ 3 ಚೈನಿಗೆ ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡಿ ಕ್ಲಾತ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಈ ಚೈನ್ ಒಳಗಡೆ ಸಿಂಗಲ್ ಕ್ರೋಶಾ ಮಾಡ್ಕೊತ ಹೋಗಿ. ಏಟ್ ಟೈಮ್ ಸಿಂಗಲ್ ಕ್ರೋಶ್ ಆಗಬೇಕು. 8 or 9 ಆಗಿಂದ ಮತ್ತೆ ಕ್ಲಾತ್ನ ಟರ್ನ್ ಮಾಡ್ಕೊಳ್ಳಿ. 2 ಚೈನ್ ಹಾಕ್ಬೇಕು ಇವಾಗ. ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು. ಪಕ್ಕಕ್ಕೆ ಸಿಂಗಲ್ ಕ್ರೋಶ ಇರುತ್ತೆ, ಅದರೊಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ 3 ಟೈಮ್ ಡಬಲ್ ಕ್ರೋಶ ಆಗಬೇಕು. ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ಕೊತ ಹೋಗಿ. 8 ಚೈನ್ ಹಾಕ್ಬೇಕು ಇವಾಗ. ಏಟ್ ಚೈನಾಗಿಂದ 3 ಚೈನ್ ಒಳಗಡೆ ಏನು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ 3 ಚೈನ್ ಒಳಗಡೆ 5 ಟೈಮ್ಸ್ 3 ಚೈನ್ ಒಳಗಡೆ 5 ಟೈಮ್ಸ್ ಆಗಬೇಕು. 8 ಚೈನು 5 ಪೆಟಲ್ಸ್ ಬರುತ್ತೆ. 8 ಚೈನಾಗಿ ಲಾಕ್ ಮಾಡಿಂದ ಮತ್ತೆ ಕ್ಲಾತ್ ಟರ್ನ್ ಮಾಡ್ಕೊಂಡು 8 or 9 ಡಬಲ್ ಕ್ರೋಶ್ ಹಾಕಬೇಕು. ಏಟ್ or 9 ಡಬಲ್ ಕ್ರೋಶ ಮಾಡ್ಕೊತ ಹೋಗಿ. ಮತ್ತೆ ಕ್ಲಾತ್ ಟರ್ನ್ ಮಾಡಿಕೊಂಡು 2 ಚೈನ್ 2 ಚೈನಿಂದ ಸೇಮ್ ಇದೆ ಫುಲ್ ಕಂಟಿನ್ಯೂ ಮಾಡ್ಕೊತ ಹೋಗಿ. ಯಾವಾಗ ಕ್ಲಾತ್ ಟರ್ನ್ ಮಾಡಬೇಕನ್ನೋದು ನೋಡ್ಕೊಳ್ಳಿ. ಒಂದೆರಡು ಹಾಕಿಂದ ನಿಮಗೆ ಗೊತ್ತಾಗುತ್ತೆ. ಫುಲ್ ಕಂಟಿನ್ಯೂ ಮಾಡಿ ಈ ಥರ ವರ್ಕ್ ಮುಗಿಸ್ಕೊಳ್ಳಿ. ಈ ಥರ ಕಾಣುತ್ತೆ ಪೆಟಲ್ಸ್ ಮುಗ್ದಿಂದ. ಇಷ್ಟೇ ಬೇಕಾದರೂ ಬಿಡ್ಬೋದು. ನಮಗೆ ಇಷ್ಟೇ ಇರಲಿ ಅಂದರೆ ಬಿಟ್ಟು ಅಲ್ಲಿ ಗ್ಯಾಪ್ ಇದ್ದಲ್ಲಿ ಕುಚ್ಚಾಕ್ಕೊಳ್ಳಿ. ನಮ್ಮ ಕಸ್ಟಮರ್ ಇನ್ನೊಂದು ಕಲರ್ ಹಚ್ಚಿ ಅಂದರು ಮೇಲ್ಗಡೆ, ಸೊ ಹಂಗಾಗಿ ಇನ್ನೊಂದು ಕಲರ್ ವರ್ಕ್ ಮಾಡ್ತಿದ್ದೀನಿ. 6 ಟೈಮ್ಸ್ ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಕ್ ಒಳಗಡೆನೂ ಲಾಕ್ ಮಾಡಿ. ಲಾಕ್ ಮಾಡಿ 4 ಚೈನ್ ಬರುತ್ತಲ್ಲ ಅದರಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ 4 ಟೈಮ್.
3 4 ಟೈಮ್ ಹಾಕ್ಕೊಂಡು ಮತ್ತೆ ಲಾಕ್ ಇದ್ದಲ್ಲಿ ಲಾಕ್ ಮಾಡ್ಕೊಳ್ಳಿ. 1 ಟೈಮ್ ಆರ್ 2 ಟೈಮ್ ಲಾಕ್ ಮಾಡ್ಕೊಳ್ಳಿ. ಹಾಗಿಂದ ನೆಕ್ಸ್ಟು ಇದನ್ನು ಉಲ್ಟಾನೇ ಇಟ್ಕೊಂಡು ಮಾಡ್ಕೋಬೇಕು. ಸಾರಿ ಉಲ್ಟಾನೇ ಇಟ್ಕೊಂಡು ಇವಾಗ 2 ಚೈನ್ ಇಲ್ಲಿ ಫಸ್ಟ್ ಏನು 2 ಚೈನ್ ಹಾಕಿದ್ವಲ್ಲ ಮೇಲೆ ಬರೋ ಚೈನ್ ಒಳಗಡೆ ಹೋಗಿ ದಾರ ತಂದು ಸಿಂಗಲ್ ಕ್ರೋಶ. ಇದು ಫುಲ್ ಸಿಂಗಲ್ ಕ್ರೋಶನೇ ಸೆಕೆಂಡ್ ಸ್ಟೆಪ್ಪು. ಮತ್ತು ಈಗ 3 ಟೈಮ್ಸ್ ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಕೆಳಗಡೆ ಸ್ಟೆಪ್ಪು, ಒಂದೊಂದು ಡಬಲ್ ಕ್ರೋಶ ಮೇಲೇನೂ ದಾರ ತಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಆಯಿತು. ಇವಾಗ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮತ್ತು 3 ಡಬಲ್ ಕ್ರೋಶ ಒಳಗಡೆನೂ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊತ ಹೋಗಿ ಮತ್ತು 2 ಚೈನ್ ಮಾಡಿ 2 ಚೈನ್ ಮಾಡಿದ್ವಲ್ಲ ಕೆಳಗಡೆ ಸ್ಟೆಪ್ಪು, ಅದ್ರ ಮೇಲ್ಗಡೆ ಬರೋ ಚೈನ್ ಒಳಗಡೆ ಹೋಗಿ ದಾರ ತಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಬಲ್ ಕ್ರೋಶ ಬರ್ತಾವೆ, ಅದ್ರೊಳಗಡೆನೂ ಸಿಂಗಲ್ ಕ್ರೋಶ ಮಾಡ್ಕೊತ ಹೋಗಿ. ಇದು ಫುಲ್ ಸ್ಟೆಪ್ ಸಿಂಗಲ್ ಕ್ರೋಶನೇ. ಲಾಕ್ ಇದ್ದಲ್ಲಿ 2 ಲಾಕ್ಸ್ ಇದ್ದಲ್ಲಿ 2 ಸಿಂಗಲ್ ಕ್ರೋಶ, ಚೈನ್ ಬರುತ್ತಲ್ಲ ಅಲ್ಲಿ 4 ಡಬಲ್ ಸಿಂಗಲ್ ಕ್ರೋಶ ಮಾಡ್ಕೊತ ಹೋಗ್ಬೇಕು. ಬೇಕಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೋದು. 2 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ಕೊತ ಹೋಗಿ. ಈ ಥರ ಎಲ್ಲ ಫುಲ್ ಕಂಟಿನ್ಯೂ ಮಾಡ್ಕೊತ ಹೋಗಿ. ಎಲ್ಲದೂ ಚೈನ್ ಸೆಕೆಂಡ್ ಸ್ಟೆಪ್ ಬರೀ ಚೈನ್ ಬರುತ್ತೆ. 4 ಚೈನ್ ಹಾಕಿದಲ್ಲಿನೂ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗಿ. ಈ ಥರ ಕಾಣುತ್ತೆ. ಕುಚ್ಚಿಗೆ ಜಾಗ ಬಿಟ್ಟಿದ್ದೀವಲ್ಲ ಅಲ್ಲಿ ನಾನು ಡಬಲ್ ಕಲರು ಹಾಕ್ಕೊಂಡಿದ್ದೀನಿ. ನಿಮ್ಮಿಷ್ಟ, ಸಿಂಗಲ್ ಬೇಕಾದರೂ ಹಾಕ್ಕೊಳ್ಳಿ, ಡಬಲ್ ಬೇಕಾದರೂ ಹಾಕ್ಕೊಳ್ಳಿ. ಈ ಥರ ಕಾಣುತ್ತೆ.